ಎಸ್ಐಟಿ ಅಧಿಕಾರಿಗಳ ತಂಡ ಕಿಡ್ನಾಪ್ ಕೇಸ್ನಲ್ಲಿ HD ರೇವಣ್ಣನವರನ್ನ ಅರೆಸ್ಟ್ ಮಾಡಿದೆ. HD ರೇವಣ್ಣ ಈ ಕಿಡ್ನಾಪ್ ಕೇಸ್ನಲ್ಲಿ ಆರೋಪಿ ನಂಬರ್ 1 ಆಗಿದ್ರು. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ನಡೆಸಿದ ಮಹಿಳೆಯೊಬ್ಬಳನ್ನ ಕಿಡ್ನಾಪ್ ಮಾಡಿಸಿದ್ರು ರೇವಣ್ಣ ಅನ್ನೋದು ಆರೋಪ. FIR 2ನೇ ತಾರೀಕು ದಾಖಲಾಗಿತ್ತು. ಘಟನೆ ನಡೆದದ್ದು ಏಪ್ರಿಲ್ 29ನೇ ತಾರೀಕು. KR ನಗರದ ಮಹಿಳೆಯನ್ನ ಕಿಡ್ನಾಪ್ ಮಾಡಿ SIT ಮುಂದೆ ಹೇಳಿಕೆ ಕೊಡದಂತೆ ಮಾಡುವಂತಹ ಪ್ರಯತ್ನವನ್ನ ರೇವಣ್ಣ ಮಾಡಿದ್ರು ಅನ್ನುವಂಥದ್ದು ಆರೋಪ. SIT ಆ ಕೇಸ್ನ ತನಿಖೆಯನ್ನ ಮಾಡ್ತಾ ಇದೆ. ಈಗ ರೇವಣ್ಣನವರ ಅರೆಸ್ಟ್ ಆಗಿದೆ. ಈ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯದ ಹಗರಣದಲ್ಲಿ ಅತಿ ದೊಡ್ಡ ಅರೆಸ್ಟ್ ಇದು, ಅತಿ ದೊಡ್ಡ ಕಾರ್ಯಾಚರಣೆ ಇದು. ನೂರಾರು ಸಂತ್ರಸ್ತೆಯರಿದ್ದಾರೆ ಅನ್ನುವಂತಹ ಆರೋಪ ಇದೆ. ಸಾವಿರಾರು ವಿಡಿಯೋಗಳು ಬಹಿರಂಗ ಆಗಿದ್ದಾವೆ, ವೈರಲ್ ಆಗಿದ್ದಾವೆ. ದೇವರಾಜೇಗೌಡ BJPಯ ಹಾಸನದ ಮುಖಂಡ ಹೇಳುವ ಪ್ರಕಾರ, ವಿಜಯೇಂದ್ರ ಅವರಿಗೆ ಬರೆದ ಪತ್ರದ ಪ್ರಕಾರ 2976 ಅಶ್ಲೀಲ ವಿಡಿಯೋಗಳಿದ್ದಾವೆ. ನೂರಾರು ಸಂತ್ರಸ್ತೆಯರಿದ್ದಾರೆ ಅನ್ನುವ ಮಾಹಿತಿ ಇದೆ. ಆದರೆ ಈವರೆಗೂ ದೂರು ಕೊಟ್ಟಿರುವವರು ಕೇವಲ 2 ಸಂತ್ರಸ್ತೆಯರು ಮಾತ್ರ. 3ನೇ ಸಂತ್ರಸ್ತೆ ಈಕೆಯನ್ನ ಕಿಡ್ನಾಪ್ ಮಾಡಲಾಗಿದೆ ಅಂತ ಮೇ 2ನೇ ತಾರೀಕು ದೂರು ಬರುತ್ತೆ. ಸಂತ್ರಸ್ತೆಯ ಮಗ ದೂರನ್ನ ಕೊಡ್ತಾರೆ. ಪೊಲೀಸರು FIR ಅನ್ನ ಮಾಡ್ಕೊಳ್ತಾರೆ. ಆರೋಪಿ ಮೊದಲನೇ ಆರೋಪಿಯಾಗಿ ರೇವಣ್ಣನವರನ್ನ ಮಾಡ್ಕೊಂಡಿದ್ರು. 2ನೇ ಆರೋಪಿ ಭವಾನಿ ರೇವಣ್ಣನ ಸಂಬಂಧಿ. ಈಗ 2ನೇ ಆರೋಪಿ ನಿನ್ನೆಯೇ ಅರೆಸ್ಟ್ ಆಗಿದ್ರು. ಇವತ್ತು ರೇವಣ್ಣ ಅರೆಸ್ಟ್ ಆಗಿದ್ದಾರೆ SIT ಇಂದ. ಈ ಇಡೀ ಪ್ರಕರಣದಲ್ಲಿ ಅತಿ ದೊಡ್ಡ ಬಂಧನ ಆಗಿದೆ. ಪ್ರಜ್ವಲ್ ರೇವಣ್ಣ ಕೂಡ ಸರೆಂಡರ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ JDSನ ನಾಯಕರುಗಳ ಕಡೆಯಿಂದ. ನಮ್ಮ ರಿಪೋರ್ಟರ್ ರಮೇಶ್ ನಮ್ಮ ಜೊತೆಗೆ CID ಆಫೀಸ್ನಿಂದ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗ ನಾಳೆಗೆ ರೇವಣ್ಣನವರನ್ನ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಇವತ್ತು ರೇವಣ್ಣನವರನ್ನ ವಿಚಾರಣೆ ಯಾವ ರೀತಿ ನಡೆಯುತ್ತೆ, SIT ಅಧಿಕಾರಿಗಳು ವಿಚಾರಣೆ ನಡೆಸೋದಕ್ಕೆ ಏನೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ? ರಮೇಶ್. ಶಶಿ, ಈಗೇನು SIT ಅಧಿಕಾರಿಗಳು ನೋಟಿಸ್ ಮೇಲೆ ನೋಟಿಸ್ ಕೊಟ್ಟಿದ್ರು ರೇವಣ್ಣಗೆ ಒಂದು ಹೊಳೆನರಸೀಪುರ ಪ್ರಕರಣದಲ್ಲಿ. ಸೊ ಇನ್ನು KR ನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಅವ್ರನ್ನ ಹುಡುಕಾಟವನ್ನು ಮಾಡ್ತಾ ಇದ್ರು. ಅದ್ರ ಮೇಲೆ ಆರೋಪ ಕೇಳಿ ಬಂದಿತ್ತು. ಸಂತ್ರಸ್ತೆಯ ಮಗ ಕೊಟ್ಟಂತ ದೂರಿನಲ್ಲಿ ಸಾಕಷ್ಟು ಪ್ರಶ್ನೆಗಳಿದೆ. ಸೊ ಅದೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಬೇಕು. ಮತ್ತು ಜೊತೆಗೆ 2ನೇ ಆರೋಪಿ ಸತೀಶ್ ಬಾಬಣ್ಣ ಏನು ಅರೆಸ್ಟ್ ಆಗಿದ್ದಾನೆ, ಆತ ಕೂಡ ಏನು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅದು ರೇವಣ್ಣ ಅವರ ಸೂಚನೆಯ ಮೇರೆಗೆ, ಅಂದರೆ ಈ ಒಂದು ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಒಪ್ಪಿಸಿ ಹೋದೆ, ಅದಾದ ನಂತರ ಮುಂದೇನು ಗೊತ್ತಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅನ್ನುವಂಥ ಮಾತುಗಳಿದೆ. ಸೊ ಹಾಗಾಗಿ ಆ ಮಹಿಳೆಯನ್ನು ಏನು ಕಿಡ್ನ್ಯಾಪ್ ಆದ ನಂತರ ಅಥವಾ ರೇವಣ್ಣ ಅವರು ಹೇಳಿದಂಥ ರೇವಣ್ಣ ಅವರ ವಶಕ್ಕೆ ಅಥವಾ ರೇವಣ್ಣ ಹೇಳಿದಂಥವರಿಗೆ ವಶಕ್ಕೆ ಕೊಟ್ಟು ಹೋದ ನಂತರ ಏನಾಯಿತು, ಮಹಿಳೆಗೆ ತೊಂದರೆ ಕೊಡಲಾಯ್ತಾ, ಯಾವ ರೀತಿ ಒತ್ತಡವನ್ನು ಹಾಕಲಾಯಿತು, ಉದ್ದೇಶ ಏನು, ಅವರಿಗೆ ಅದಾದ ನಂತರ ಯಾವ ರೀತಿ ಅವ್ರಿಗೆ ಹಿಂಸೆಯನ್ನು ಕೊಡಲಾಗಿತ್ತು, ಇದೆಲ್ಲ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅದಕ್ಕೂ ಮತ್ತು ಪ್ರಮುಖವಾಗಿರುವಂಥದ್ದು ಈಗಾಗಲೇ ಆ ಸಂತ್ರಸ್ತ ಮಹಿಳೆ SIT ಮಹಿಳೆ ಸಿಕ್ಕಿದ್ದಾರೆ ಮತ್ತು SIT ಅಧಿಕಾರಿಗಳು ಅವ್ರನ್ನ ರಕ್ಷಣೆ ಮಾಡಿರುವಂಥದ್ದು. ಸೊ ಹಾಗಾಗಿ ಆ ಮಹಿಳೆ ಕೊಡುವಂಥ ಹೇಳಿಕೆ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಆ ಮಹಿಳೆ ಕೊಟ್ಟಂಥ ಹೇಳಿಕೆಯನ್ನು ಆಧರಿಸಿ ಮತ್ತು ಜೊತೆಗೆ ಸಿಕ್ಕಂಥ ಸಾಕ್ಷಿಗಳನ್ನ ಆಧರಿಸಿ ರೇವಣ್ಣ ಅವ್ರನ್ನ ವಿಚಾರಣೆಗೊಳಪಡಿಸಬೇಕಾಗುತ್ತೆ. ಮತ್ತು ಸದ್ಯಕ್ಕೆ ಕೋರ್ಟ್ ಮುಂದೆ ಹಾಜರುಪಡಿಸುವವರೆಗೂ, ಅಂದರೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವವರೆಗೂ ಒಂದಷ್ಟು ಪ್ರಾಥಮಿಕವಾದಂಥ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಾರೆ. ಮತ್ತು ಜೊತೆಗೆ ಏನು ಅರೆಸ್ಟನ್ನು ಖಚಿತಪಡಿಸಿರುವಂಥ SIT ಅಧಿಕಾರಿಗಳು ಯಾವಾಗ ಮ್ಯಾಜಿಸ್ಟ್ರೇಟ್ ಮುಂದೆ ರೇವಣ್ಣ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತೀರಿ ಅನ್ನುವಂಥ ಒಂದು ಪ್ರಶ್ನೆಗೆ ಒಂದು ಖಚಿತಪಡಿಸಿರುವಂಥದ್ದು SIT ಮೂಲಗಳು. ಸದ್ಯ ಇವತ್ತು ನೈಟು ನಾವು ಹಾಜರುಪಡಿಸ್ತಾ ಇಲ್ಲ, ಯಾಕೆಂದರೆ 24 ಗಂಟೆಗಳ ಸಮಯಾವಕಾಶ ಇದೆ. ಸೊ ಹಾಗಾಗಿ ನಾಳೆ ಸಂಜೆ ಒಳಗಾಗಿ, ಅಂದರೆ ಸರಿಸುಮಾರು ನಾಳೆ ಮಧ್ಯಾಹ್ನದ ಒಳಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತೇವೆ ಅನ್ನುವಂಥದ್ದನ್ನ ಖಚಿತಪಡಿಸಿರುವಂಥದ್ದು. ಹಾಗಾಗಿ ಅಲ್ಲಿಯವರೆಗೆ ರೇವಣ್ಣ ಅವ್ರನ್ನ ವಿಚಾರಣೆಗೊಳಪಡಿಸಲಾಗುತ್ತೆ. ಮತ್ತು ಅದಕ್ಕಿಂತ ಮೊದಲು ಒಂದು 24 ಅಂದರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವ ಅಲ್ಲೇ ಒಳಗಾಗಿ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸಬೇಕು. ಹಾಗಾಗಿ ಒಂದು ಮೆಡಿಕಲ್ ಚೆಕಪ್ ಆಗುತ್ತೆ. ಅದಾದ ನಂತರ ಈ ಒಂದು ಪ್ರಕರಣಗಳಲ್ಲಿ ಒಂದು ಪ್ರಾಥಮಿಕ ಹೇಳಿಕೆಯನ್ನು ಪಡ್ಕೊಳ್ತಾರೆ. ಅಂದರೆ ಸಂಪೂರ್ಣವಾದಂಥ ಹೇಳಿಕೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇಂಥ ಪ್ರಕರಣಗಳಲ್ಲಿ ಹಲವೆಡೆ ಅವ್ರನ್ನ ಕರ್ಕೊಂಡು ಹೋಗಬೇಕಾಗುತ್ತೆ, ಹಾಜರನ್ನ ಮಾಡಬೇಕಾಗುತ್ತೆ, ಮತ್ತು ಬೇರೆಯವರ ಹೇಳಿಕೆಗಳನ್ನು ಪಡ್ಕೊಂಡು
ಪಡ್ಕೊಂಡು ಅದಕ್ಕೆ ಒಂದಷ್ಟು ಕಂಪ್ಲೀಟ್ ವಿಚಾರಣೆಯನ್ನು ಮಾಡಬೇಕು, ತನಿಖೆಯನ್ನು ಮಾಡಬೇಕಂದ್ರೆ ಸಮಯಾವಕಾಶ ಬೇಕಾಗುತ್ತೆ. ಹಾಗಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಒಂದಷ್ಟು ಮನವಿಯನ್ನು ಸಲ್ಲಿಸುವ ಮೂಲಕ ಅವ್ರನ್ನ ಹೆಚ್ಚಿನ ವಿಚಾರಣೆಗಾಗಿ ತಮ್ಮ ವಶಕ್ಕೆ ಕೊಡಿ ಅಂತೇಳಿ SIT ಅಧಿಕಾರಿಗಳು ಕೇಳುವಂಥ ಅವಕಾಶಗಳಿರುವಂಥದ್ದು. ಮತ್ತು ಈಗ ಸದ್ಯಕ್ಕೆ ಒಂದು ಪ್ರಕರಣದಲ್ಲಿ KR ನಗರ ಪೊಲೀಸ್ ಠಾಣೆಯಲ್ಲಿ ಅವ್ರು ಅರೆಸ್ಟ್ ಆಗಿರೋದ್ರಿಂದ ಮತ್ತೊಂದು ಪ್ರಕರಣದಲ್ಲಿ ಕೂಡ ಅಂದರೆ ಅವ್ರನ್ನ ಅರೆಸ್ಟ್ ಮಾಡಿ ಈ ಪ್ರಕರಣದಲ್ಲಿ ಮಾತ್ರ ವಿಚಾರಣೆಯನ್ನು ಮಾಡಿ ಜೈಸಿಗೆ ಕಳಿಸಿದರೆ ಮತ್ತೆ ಅವ್ರನ್ನ ಒಳ್ಳೆನರಸೀಪುರ ಪ್ರಕರಣದಲ್ಲಿ ಕೂಡ ಮತ್ತೆ ನಮಗೆ ಬೇಕು ಅಂತೇಳಿ ಒಂದು ಬಾಡಿ ವಾರೆಂಟನ್ನು ಪಡ್ಕೊಂಡು ಮತ್ತೆ ಅಧಿಕೃತವಾಗಿ ಅರೆಸ್ಟ್ ರೀತಿಯೇ ಅವ್ರನ್ನ ಮತ್ತೆ ವಶಕ್ಕೆ ಪಡ್ಕೊಳ್ಳೋ ಅಂದರೆ ಅರೆಸ್ಟ್ ರೀತಿ ಅವ್ರನ್ನ ವಶಕ್ಕೆ ಪಡ್ಕೊಳ್ಳೋಕ್ಕೆ ಅವಕಾಶಗಳಿದೆ. ಅಂದರೆ ಇದಿಷ್ಟೆಲ್ಲ ಒಂದಷ್ಟು ಕಾನೂನಾತ್ಮಕವಾಗಿ SIT ಅಧಿಕಾರಿಗಳಿಗೆ ಅವಕಾಶಗಳಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು SIT ಅಧಿಕಾರಿಗಳು ಅದರಲ್ಲೂ ದೇವೇಗೌಡರ ಮನೆಗೆ ಹೋಗಿ ಮಾಜಿ ಪ್ರಧಾನಿಗಳ ಮನೆಗೆ ಹೋಗಿ ಅವ್ರನ್ನ ಅಲ್ಲಿಂದ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿರುವಂಥದ್ದು. ಮತ್ತು ವಿಚಾರಣೆ ನಡೀತದೆ. ಮತ್ತು SIT ಅಧಿಕಾರಿಗಳು ಈಗಾಗಲೇ ಅವ್ರನ್ನ ಕ್ವಶನಿಂಗ್ ಶುರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಮತ್ತು ಈ ಸಂದರ್ಭದಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋಕ್ಕಿಂತ ಮೊದಲೇ ಒಂದಷ್ಟು ಬೇಸಿಕ್ ಪ್ರಶ್ನೆಗಳೇನಿದೆ ಆ ಬೇಸಿಕ್ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಳುವಂಥ ಕೆಲಸಗಳಾಗುತ್ತೆ. ಅದಾದ ನಂತರ ಕೋರ್ಟ್ಗೆ ಹಾಜರುಪಡಿಸಿ ಕರ್ಕೊಂಡು ಬಂದ ನಂತರ ತರೋಲಿ ಇಂಟ್ರಾಗೇಷನ್ ಮಾಡ್ತಾರೆ. ಮತ್ತು ಅದರಲ್ಲಿ ಈಗೇನು ಮೈಸೂರಿನ ಮಹಿಳೆಯನ್ನು ಕರ್ಕೊಂಡು ಬಂದ ನಂತರ ಆಕೆ ಕೊಡುವಂಥ ಹೇಳಿಕೆಯ ಮೇಲೆ ಒಂದಷ್ಟು ಕ್ವಶನ್ಗಳು ಫಾರ್ಮ್ ಆಗುತ್ತೆ. ಅದ್ರ ಮೇಲೆ ವಿಚಾರಣೆ ಮಾಡ್ತಾರೆ. ಸತೀಶ್ ಬಾಬಣ್ಣ ಹೇಳಿಕೆ ಕೊಟ್ಟಂಥ ಹೇಳಿಕೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಕಿಡ್ನಾಪ್ನ ಹಿಂದಿನ ಉದ್ದೇಶ ಏನು ಅಂದರೆ ಆ ವಿಡಿಯೋದಲ್ಲಿ ಅಂದರೆ ಈಗಾಗಲೇ ವೈರಲ್ ಆಗಿರುವಂಥ ವಿಡಿಯೋದಲ್ಲಿ ಆ ಮಹಿಳೆ ಇದ್ದಿದ್ದಕ್ಕೆ ಆಕೆ ಬಾಯಿ ಮುಚ್ಚಿಸ್ಲಿಕ್ಕೆ ಅಥವಾ ಆಕೆಗೆ ಅಂತ ಥ್ರೆಟ್ ಮಾಡಲಿಕ್ಕೆ ಕರ್ಕೊಂಡು ಹೋದ ನಂತರ ಯಾವ ರೀತಿ ಥ್ರೆಟ್ ಆಯಿತು. ಸೊ ಈ ಎಲ್ಲ ಒಂದಷ್ಟು ಪ್ರಶ್ನೆಗಳಿರುವಂಥದ್ದು. ಇದು ಒಂದು ಕನೆಕ್ಟೆಡ್ ಮ್ಯಾಟ್ರ್ ಆದರೂ ಕೂಡ ಒಂದು ವೈರಲ್ ಆಗಿರುವಂಥ ವಿಡಿಯೋ ಪ್ರಮುಖ ಪ್ರಕರಣಗಳಿರುವಂಥದ್ದು. ಆ ಪ್ರಕರಣಕ್ಕೆ ಏನಾದರೂ ಮತ್ತಷ್ಟು ಮಾಹಿತಿಗಳು ಸಿಗ್ಬೋದಾ, ಪೂರಕವಾದಂಥ ಮಾಹಿತಿಗಳು ಸಿಗ್ಬೋದಾ, ಆ ನಿಟ್ಟಿನಲ್ಲಿ ಕೂಡ SIT ಅಧಿಕಾರಿಗಳು ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾರೆ, ವಿಚಾರಣೆಯನ್ನು ಮಾಡ್ತಾರೆ, ಹೇಳಿಕೆಯನ್ನು ಪಡ್ಕೊಳ್ಳುವಂಥ ಕೆಲಸಗಳಾಗುತ್ತೆ. ಮತ್ತು ರೇವಣ್ಣ ಅವ್ರು ಕೊಡುವಂಥ ಹೇಳಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪ್ರಕರಣದಲ್ಲಿ. ಯಾಕೆಂದರೆ ಇವರು ಕೊಡುವಂಥ ಹೇಳಿಕೆ ಮಗ ಯಾವ ರೀತಿಯಾಗಿ ಅಂದರೆ ಬೇರೆ ಬೇರೆ ಮಹಿಳೆಯರ ಜೊತೆ ನಡ್ಕೊಳ್ತಾ ಇದ್ದ ಈಗ ರಿಲೀಸ್ ಆಗಿರುವಂಥ ವಿಡಿಯೋಗಳ ಒಂದಷ್ಟು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳ ಪಡ್ಕೊಳ್ಳುವಂಥದ್ದು, ಸಂತ್ರಸ್ತೆಯರು ಎಷ್ಟು ಜನ ಇವರ ಜೊತೆ ಸಂಪರ್ಕದಲ್ಲಿದ್ದಾರೆ ಅಥವಾ ಈ ಒಂದು ವಿಡಿಯೋ ವೈರಲ್ ಆದ ನಂತರ ಎಷ್ಟು ಜನ ಸಂತ್ರಸ್ತೆಯರನ್ನ ಇವರು ಏನೋ ಸಂಪರ್ಕ ಮಾಡಿದ್ದಾರೆ, ಎಷ್ಟು ಜನ ಇವು ಕೇವಲ ಕಿಡ್ನಾಪ್ ಆಗಿರೋದು ಇವರೊಬ್ಬರೇನಾ ಅಥವಾ ಬೇರೆ ಬೇರೆ ಸಂತ್ರಸ್ತರಿಗೆ ಏನಾದರೂ ಇವರು ಥ್ರೆಟ್ ಮಾಡುವಂಥದ್ದಾಗಲಿ ಅಥವಾ ಅವ್ರನ್ನ ಬೇರೆ ಎಲ್ಲಾದರೂ ಕೂಡಾಕುವಂಥದ್ದು, ಅವರಿಗೆ ಬೇರೆ ಬೇರೆ ರೀತಿ ಯಾವ ರೀತಿ ತೊಂದರೆ ಕೊಡುವಂಥ ಪ್ರಯತ್ನಗಳಾಯ್ತಾ ಅಥವಾ ಆಮಿಷಗಳನ್ನ ಕೊಡುವಂಥದ್ದಾಯ್ತು, ಆಮಿಷ ಒಡ್ಡುವಂಥದ್ದಾಯ್ತಾ, ಇದೆಲ್ಲವೂ ಕೂಡ ಪ್ರಮುಖವಾದಂಥ ವಿಚಾರಗಳಿರುವಂಥದ್ದು. ಇದು ನೂರಾರು ಮಹಿಳೆಯರಿದ್ದಾರೆ. ಆ ನೂರಾರು ಮಹಿಳೆಯರಿಗೂ ಕೂಡ ಇವರು ಯಾವ ರೀತಿ ಅವ್ರನ್ನ ಅಂದರೆ ಅವ್ರನ್ನ ಸಂಪರ್ಕ ಮಾಡುವಂಥದ್ದಾಗಲಿ ಅವ್ರನ್ನ ಬಾಯಿ ಮುಚ್ಚಿಸುವಂಥ ನಿಟ್ಟಿನಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಮ್ಯಾಟ್ರ್ ಆಗುತ್ತೆ. ಆ ಎಲ್ಲ ವಿಚಾರದಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು ಈಗ ಪ್ರಮುಖವಾಗಿರುವಂಥದ್ದು. ಈಗ ಒಂದಿಷ್ಟು ವಿಚಾರಣೆ ಶುರುವಾಗಿದೆ. ಪ್ರಾಥಮಿಕ ವಿಚಾರಣೆ ಒಂದಷ್ಟು ಪಡ್ಕೊಂಡ ನಂತರ ಅವ್ರಿಗೆ ಒಂದಿಷ್ಟು ರೆಸ್ಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ನೈಟ್. ಯಾಕೆಂದರೆ ವಯಸ್ಸಾಗಿರೋದ್ರಿಂದ ಒಂದಷ್ಟು ಕಾಲ 1-2 ಗಂಟೆಗಳ ಕಾಲ ಅವರಿಂದ ಮಾಹಿತಿಯನ್ನು ಪಡ್ಕೊಂಡು ಅಗತ್ಯ ಬಿದ್ದರೆ ಮೆಡಿಕಲ್ ಚೆಕಪ್ ಮಾಡಿಸಿ ಅಂದರೆ ಅವರಿಗೆ ನಿದ್ರೆಗೆ ಅವಕಾಶವನ್ನು ಕೊಡ್ತಾರೆ. ಬೆಳಿಗ್ಗೆ ಒಂದು 9-10 ಗಂಟೆಯಿಂದ ಮತ್ತೊಂದು ರೌಂಡು ಆ ವಿಚಾರಣೆಯನ್ನು ನಡೆಸಿ ಅದಾದ ನಂತರ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವಂಥ ಸಾಧ್ಯತೆಗಳಿರುವಂಥದ್ದು. ಮತ್ತು ಇದೆಲ್ಲ ಒಂದು ಕಡೆ ರಾಜಕೀಯವಾಗಿ ನೋಡ್ತಾ ಹೋದರೆ ಒಂದು ಕರ್ನಾಟಕದಲ್ಲಿ ಒಂದು ದೊಡ್ಡ ಫ್ಯಾಮಿಲಿ ಅಂದರೆ ಕರ್ನಾಟಕ ಕಂಡಂಥ ಏಕೈಕ ಪ್ರಧಾನಿಯ ಆದಂಥವರ ಕುಟುಂಬದಲ್ಲಿ ಈ ರೀತಿಯಾದಂಥ ಒಂದು ಅರೆಸ್ಟ್ ಆಗಿರುವಂಥದ್ದು ನಿಜಕ್ಕೂ ಒಂದು ಸಂಚಲನ ಮೂಡಿದೆ. ಮತ್ತು ಈ ರೀತಿಯ ಆರೋಪಗಳು ಹಲವು ವರ್ಷಗಳಿಂದ ಕೇಳಿ ಬರ್ತಾ ಇದ್ರು ಕೂಡ ಅಧಿಕೃತವಾಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದ ನಂತರ ಆ ಎಲ್ಲ ಊಹಾಪೋಹಗಳು, ಗಾಳಿ ಸುದ್ದಿಗಳು ಇರುವಂಥ ಮಾಹಿತಿಗಳು ಎಲ್ಲವನ್ನು ಕೂಡ ಆನ್ ರೆಕಾರ್ಡ್ ತರಬೇಕಾಗಿದೆ, ಸಾಕ್ಷಿಗಳನ್ನ ಹುಡುಕಬೇಕಾಗಿದೆ. ಸೊ ಹಾಗಾಗಿ ಇವತ್ತಿನ ರೇವಣ್ಣ ಅವರ ವಿಚಾರಣೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಶಶಿ, ರಮೇಶ್, ಈ ಕೇಸ್ನಲ್ಲಿ ನ್ಯಾಯಾಲಯ ಯಾವಾಗ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾ ಮಾಡುತ್ತೆ, ಇಮಿಡಿಯೇಟ್ ಆಗಿ SIT ಅಧಿಕಾರಿಗಳು ದೇವೇಗೌಡರ ಮನೆಗೆ ಹೋಗ್ತಾರೆ. ಅಂದರೆ ಅರ್ಥ ದೇವೇಗೌಡರ ಮನೆಯಲ್ಲಿ HD ರೇವಣ್ಣ ಇದ್ದಾರೆ ಅನ್ನೋ ಮಾಹಿತಿ CIDಗೆ SIT ಅಧಿಕಾರಿಗಳಿಗೆ ಗೊತ್ತಿರುತ್ತೆ. ಬೇಲ್ ಆದೇಶ ಬರಲಿ ಅಂತಾನೆ ಕಾಯ್ತಾ ಇದ್ರೆ SIT ಅಧಿಕಾರಿಗಳು. ಅಂದರೆ ಸರ್ಕಾರಕ್ಕೆ ಕೋರ್ಟ್ನ ಆದೇಶವನ್ನು ನಾವು ಪಾಲನೆ ಮಾಡಿದ್ದೀವಿ, ನಾವೇ ಹೋಗಿ ಅರೆಸ್ಟ್ ಮಾಡಿಲ್ಲ ಅಂತ ತೋರಿಸುವ ಪ್ರಯತ್ನವನ್ನು SIT ಮಾಡ್ತಾ ಅಂತ. ಖಂಡಿತ ಶಶಿ, ಈ ಬೆಳವಣಿಗೆಗಳನ್ನ ನೋಡ್ತಾ ಹೋದರೆ ಎರಡು ರೀತಿಯ ಅರ್ಥ ಬರ್ತದೆ. ಒಂದು ಎಲ್ಲೋ ಒಂದು ಕಡೆ
ರೇವಣ್ಣ ಅವರು ಅಂದರೆ ಪ್ರಜ್ವಲ್ ಮೇಲೆ ಒಂದಷ್ಟು ಗಂಭೀರವಾದ ಆರೋಪ ಇದೆ. ಆದರೆ ರೇವಣ್ಣ ಅವ್ರನ್ನ ವಿಚಾರದಲ್ಲಿ ಒಂದಷ್ಟು ಸಾಫ್ಟ್ ಕಾರ್ನರ್ ತೋರ್ತಾ ಕೋರ್ಟ್ ಏನು ಮಾಡುತ್ತೆ ನೋಡೋಣ, ಒಂದು ವೇಳೆ ಬೇಲ್ ಕೊಟ್ಟಿದ್ದೆ ಅದರಲ್ಲಿ ಅವ್ರನ್ನ ಬಿಡೋಣ, ಮಗನ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋಣ ಅನ್ನುವಂಥ ಒಂದು ಸಾಫ್ಟ್ ಕಾರ್ನ್ ಸರ್ಕಾರಕ್ಕಿಂತ ಆ ಸಾಫ್ಟ್ ಕಾರ್ನ SIT ಅಧಿಕಾರಿಗಳ ಮೂಲಕ ಅದನ್ನು ಏನು ಎಕ್ಸಿಕ್ಯೂಟ್ ಮಾಡುವಂಥ ಪ್ರಯತ್ನಗಳು ಆಯ್ತಾ ಅನ್ನುವಂಥದ್ದು ಕೂಡ ಒಂದು ಪ್ರಮುಖವಾದಂಥ ವಿಚಾರ ಇರುವಂಥದ್ದು. ಮತ್ತೊಂದು ಕೋರ್ಟ್ನ ಆದೇಶಕ್ಕೆ ಕಾಯ್ತಾ ಕೂತಿದ್ದು ಕೂಡ ಒಂದಿಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇರುವಂಥದ್ದು. ಮತ್ತು ಇಷ್ಟು 3-4 ದಿನಗಳಿಂದ ಸಿಗದೇ ಇರುವಂಥ ರೇವಣ್ಣ ಅವರು ಕೋರ್ಟ್ ಆದೇಶ ಬಂದ ಕೆಲವೇ ಕ್ಷಣಗಳಲ್ಲಿ ಸಿಗ್ತಾರೆ, ಅದು ಇಂಥ ಜಾಗದಲ್ಲೇ ಇದ್ದಾರೆ ಅಂತೇಳಿ ಹುಡುಕ್ತಾರೆ ಅನ್ನುವಂಥದ್ದು ಇದೆಯಲ್ಲ. ಸೊ ಅದು ಎಲ್ಲ ಒಂದು ಕಡೆ SIT ಕೂಡ ಒಂದಿಷ್ಟು ಕಾದು ಅವ್ರನ್ನ ಹೊಡೆಯುವಂಥ ಕೆಲಸಗಳು ಮಾಡ್ತಾ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು. ಒಂದು ವೇಳೆ ಏನಾದರೂ ಬೇಲ್ ಸಿಕ್ಕಿದ್ದೆ ಆದಲ್ಲಿ ಸೊ ಅವ್ರನ್ನ ಬಿಟ್ಬಿಡೋಣ, ಬೇಲ್ ಸಿಕ್ಕಿದ್ದೆ ಆದರೆ ವಿಚಾರಣೆಗೆ ಮಾಡೋಣ. ಸೊ ಕೋರ್ಟು ಈ ಪ್ರಕರಣವನ್ನು ಯಾವ ರೀತಿ ಅರ್ಥೈಸುತ್ತೆ ಅನ್ನುವಂಥದ್ದು ಕೂಡ ಒಂದು ಸಾರ್ವಜನಿಕವಾಗಿ ಎಲ್ಲ ಒಂದು ಕಡೆ ರೇವಣ್ಣ ಅವ್ರನ್ನ ಬೇಕಂತಲೇ ವಿಚೆಂಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡುವಂಥ ಪ್ರಯತ್ನಗಳಾಯ್ತಾ ಅನ್ನುವಂಥ ಒಂದಷ್ಟು ಬ್ಯಾಡ್ ನೇಮ್ ಕೂಡ ಸರ್ಕಾರದ ಮೇಲೆ ಬರುವಂಥ ಸಾಧ್ಯತೆಗಳಿತ್ತು. ಸೊ ಈಗೇನಾಗುತ್ತೆ ಅಂದರೆ ಸೊ ಅವ್ರಿಗೆ ಬೇಲ್ಗೆ ಅರ್ಜಿಯನ್ನು ಹಾಕ್ಲಿಕ್ಕೆ ಕೂಡ ಅವಕಾಶವನ್ನು ಸಿಕ್ತು, ಬೇಲಿಗೆ ಹೋದ್ರು, ಬೇಲ್ ರಿಜೆಕ್ಟ್ ಆಯಿತು. ಕೋರ್ಟ್ ಹೇಳಿದೆ ಇದು ಒಂದು ಅರೆಸ್ಟ್ ಮಾಡಲಿಕ್ಕೆ ಯೋಗ್ಯವಾದಂಥ ಪ್ರಕರಣ, ಅರೆಸ್ಟ್ ಮಾಡಬೇಕು ಅನ್ನುವಂಥ ಅರ್ಥದಲ್ಲೇ ಬೇಲ್ ರಿಜೆಕ್ಟ್ ಆಗಿದೆ. ಹಾಗಾಗಿ SIT ಮತ್ತು ಸರ್ಕಾರ ಅವ್ರನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಲಾಯಿತೆ ಅನ್ನುವಂಥದ್ದು. ಅಂದರೆ ಒಂದು ಕಡೆ ಒಂದು ಸಾರ್ವಜನಿಕ ವಲಯದಲ್ಲಿ ಅದರಲ್ಲೂ ಕೂಡ JDS ಪಕ್ಷ ಒಂದು ದಕ್ಷಿಣ ಕರ್ನಾಟಕದಲ್ಲಿ ಒಂದು ಪ್ರಬಲವಾದಂಥ ಒಂದಷ್ಟು ಕಾರ್ಯಕರ್ತರಿದ್ದಾರೆ, ಅವರ ಅಭಿಮಾನಿಗಳಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಈ ಸರ್ಕಾರ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಬೇಕು. ಸೊ ನಾವು ಏಕಾಏಕಿ ಹೋಗಿ ಕಂಪ್ಲೇಂಟನ್ನು ಮಾಡಿ ತಕ್ಷಣಕ್ಕೆ ಅರೆಸ್ಟ್ ಮಾಡ್ಕೊಂಬಂದಿಲ್ಲ, ಬೇಲ್ ಹಾಕೋಕ್ಕೆ ಅವಕಾಶ ಕೊಟ್ವಿ, ಕೋರ್ಟೇ ಅವ್ರಿಗೆ ಬೇಲ್ ಕೊಡಲಿಲ್ಲ ಅಂದರೆ ಆದ ನಂತರ ನಾವು ಅರೆಸ್ಟ್ ಮಾಡಿದ್ವಿ ಅನ್ನುವಂಥದ್ದು. ಮತ್ತು ಆದರೂ ಕೂಡ ಒಂದಷ್ಟು ಅವಕಾಶವನ್ನು ಅವ್ರಿಗೆ ಕೊಟ್ಟಿದ್ವಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಪ್ರಯತ್ನಗಳಾಯ್ತಾ ಅನ್ನುವಂಥದ್ದು. ಸೊ ಅದೇನೇ ಇದ್ರೂ ಕೂಡ SIT ಅಧಿಕಾರಿಗಳು ನಿನ್ನೆಯಿಂದ ನಾವು ಎಫರ್ಟ್ ಆಗ್ತಾನೆ ಇದ್ವಿ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ, ಸಿಕ್ಕಿರಲಿಲ್ಲ, ತಲೆಮರೆಸ್ಕೊಂಡಿದ್ರು, ಈಗ ಗೊತ್ತಾಯಿತು ಹಾಗಾಗಿ ಹೋಗಿ ಅರೆಸ್ಟ್ ಮಾಡ್ಕೊಂಡ್ಬಂದಿದ್ವಿ ಅನ್ನುವಂಥ ಮಾತುಗಳು ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ಈ ಅರೆಸ್ಟ್ನ ಹಿಂದೆ ರಾಜಕೀಯವಾಗಿ ಒಂದಷ್ಟು ಬೇರೆ ಬೇರೆ ರೀತಿಯಾದಂಥ ವ್ಯಾಖ್ಯಾನಗಳಿದ್ದರೂ ಕೂಡ ಈ ಪ್ರಕರಣಗಳು ತುಂಬ ಗಂಭೀರವಾದಂಥ ಪ್ರಕರಣಗಳನ್ನು SIT ಅಧಿಕಾರಿಗಳು ಅಷ್ಟೇ ಗಂಭೀರವಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಶಸ್ವಿ, ಥ್ಯಾಂಕ್ ಯು ರಮೇಶ್. ಒಂದು ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ನ ನಂತರ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯಿಂದ ನಿಮ್ಮಿಂದ ಪಡಿತೀನಿ. ಈ ಕೇಸ್ನಲ್ಲಿ ಒಂದಷ್ಟು ಪೊಲಿಟಿಕಲ್ ರೀಸನ್ಸ್ ಇದೆ HD ರೇವಣ್ಣನವರನ್ನು ಅರೆಸ್ಟ್ ಮಾಡೋ ವಿಷಯದಲ್ಲಿ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗುತ್ತೆ. ನಿನ್ನೆ 2ನೇ ಆರೋಪಿನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬಿಟ್ರು. ಮೊದಲನೇ ಆರೋಪಿ ದೇವೇಗೌಡರು ಮನೆಯಲ್ಲೇ ಇದ್ದರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿರಲಿಲ್ಲ. ಯಾವಾಗ ಕೋರ್ಟ್ ಬೇಲ್ ರಿಜೆಕ್ಟ್ ಮಾಡುತ್ತೋ ಇಮ್ಮಿಡಿಯೇಟ್ ಹೋಗಿ ಅರೆಸ್ಟ್ ಮಾಡ್ತಾರೆ SIT ಅಧಿಕಾರಿಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.